ನಮಸ್ಕಾರ ಸ್ನೇಹಿತರೆ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಇವತ್ತಿದ್ದಿದ್ದು ನಾಳೆ ಇಲ್ದೇ ಇರ್ಬೋದು. ಇವತ್ತು ಮುನಿಸ್ಕೊಂಡಿರೋರು ನಾಳೆ ಒಟ್ಟಿಗೆ ಫೋಟೋಗೆ ಫೋಸ್ ಕೊಡ್ಬೋದು. ಅಷ್ಟರ ಮಟ್ಟಿಗೆ ರಾಜಕಾರಣ ವಿಚಿತ್ರವಾದದ್ದು. ರೊಟ್ಟಿ ಮುಗುಚಿ ಹಾಕಿದಂತೆ ಯಾವಾಗ ಬೇಕಾದ್ರೂ ಪಕ್ಷಗಳು ಒಂದು ಕ್ಯಾಂಪ್ ಬಿಟ್ಟು ಮತ್ತೊಂದು ಕ್ಯಾಂಪ್ ನ ಸೇರಬಹುದು ಅಥವಾ ಹೊರಗೆ ಬರಬಹುದು. ಇದಕ್ಕೆ ನಮ್ಮ ಭಾರತದ ರಾಜಕಾರಣ ಸಹ ಹೊರತಲ್ಲ. ಈಗ ಸದ್ದಿಲ್ಲದೆ ಅಂತ ಘಟನೆ ಮತ್ತೊಂದು ನಡೀತಾ ಇದೆ. ಈಗ ತೆಲಂಗಾಣದಲ್ಲಿ ನಡೀತಾ ಇರತಕ್ಕಂಥದ್ದು ಅಂತದ್ದೇ ಬೆಳವಣಿಗೆ. ಅಂದ್ರೆ ಇದನ್ನ ನಾವು 2024ರ ಲೋಕಸಭಾ ಚುನಾವಣೆ ರಿಸಲ್ಟ್ ಮತ್ತು ತೆಲಂಗಾಣದಲ್ಲಿ ವಿಧಾನಸಭೆಗೂ ಸಹ ಲೋಕಸಭೆ ಜೊತೆಗೆ ಎಲೆಕ್ಷನ್ ನಡೆದಿತ್ತು. ಅದರ ರಿಸಲ್ಟ್ ನ ವಿಶ್ಲೇಷಣೆ ಮಾಡುವ ಮೂಲಕ ಈಗ ಅಲ್ಲಿ ಆಗ್ತಾ ಇರತಕ್ಕಂತ ರಾಜಕೀಯ ಸ್ಥಿತ್ಯಂತರ, ಅದರಲ್ಲೂ ವಿಶೇಷವಾಗಿ BRS ಪಾರ್ಟಿನಲ್ಲಿ ಇತ್ತೀಚೆಗಂತೂ ಬಿಜೆಪಿ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದ್ಬಿಡುತ್ತೆ. ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ನಲ್ಲಿ ಅಸಮಾಧಾನಗೊಂಡಿದ್ದಾರೆ. ಸುಮಾರು 45ಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ರೇವಂತ್ ರೆಡ್ಡಿ ಬಿಜೆಪಿಗೆ ಬರಲಿದ್ದಾರೆ. ಆ ಮೂಲಕ ಬಿಜೆಪಿ ಸರ್ಕಾರ ತೆಲಂಗಾಣದಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ಅನ್ನೋ ಊಹಾಪೋಹಗಳು ಹರಡಿತ್ತು. ಸ್ನೇಹಿತರೆ, ಅದು ಮೇಲ್ನೋಟಕ್ಕೆ ಅನ್ನಿಸಿದಷ್ಟು ಸುಲಭ ಇಲ್ಲ. ಅಲ್ಲಿರೋದು ಕೇವಲ 8 ಜನ ಬಿಜೆಪಿ ಶಾಸಕರು. ಕಾಂಗ್ರೆಸ್ ಗೆದ್ದಿರೋದು 71 ಸೀಟ್ಗಳನ್ನ. ರೇವಂತ್ ರೆಡ್ಡಿ ಅವರು 45 ಜನನ್ನ ಕಟ್ಕೊಂಡು ಬಂದ್ರೂ ಸಹ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋ ಮಾತು. ಆದ್ರೂ ಊಹಾಪೋಹಗಳಂತೂ ಎದ್ದಿತ್ತು. ಈಗ ಬರ್ತಾ ಇರೋ ವಿಚಾರ ಇದೇ ತೆಲಂಗಾಣಕ್ಕೆ ಸಂಬಂಧಪಟ್ಟಿತ್ತು. ಆದ್ರೆ ರೇವಂತ್ ರೆಡ್ಡಿ ಅವರದ್ದಲ್ಲ, ಬದಲಾಗಿ BRS ಪಾರ್ಟಿದು. ಸ್ನೇಹಿತರೆ, ಒಟ್ಟಾರೆಯಾಗಿ ತೆಲಂಗಾಣದಲ್ಲಿ ಬಿಜೆಪಿಗೆ ಸ್ಕೋಪ್ ಇರೋದಂತೂ ನಿಜ. ಈ ಬಾರಿ ಬಿಜೆಪಿ ಒಳ್ಳೆಯ ಮಟ್ಟದ ಸ್ಥಾನಗಳನ್ನಂತೂ ತೆಲಂಗಾಣದಲ್ಲಿ ಗೆದ್ದಿದೆ. ಅಷ್ಟೇ ಯಾಕೆ, ಅಸೆಂಬ್ಲಿನಲ್ಲಿ ಈ ಬಾರಿ 8 ಜನ ತೆಲಂಗಾಣದಿಂದ ಆಯ್ಕೆಯಾಗಿದ್ದಾರೆ ಬಿಜೆಪಿಯವರು. ತನ್ನ ಬಲನ ಬಿಜೆಪಿ ವೃದ್ಧಿ ಮಾಡ್ಕೊಳ್ತಾ ಇದೆ. ಈಗ BRS ಸಹ ಬಿಜೆಪಿಯೊಂದಿಗೆ ವಿಲೀನಗೊಳ್ಳುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದು ತೆಲಂಗಾಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ತೆಲಂಗಾಣದ BRS ಇದು ಪ್ರಾದೇಶಿಕ ಪಕ್ಷ. ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಅವರು ಇದರ ಮುಖ್ಯಸ್ಥರು. ಈ ಪ್ರಾದೇಶಿಕ ಪಕ್ಷ BRS ಸಂಪೂರ್ಣವಾಗಿ ಬಿಜೆಪಿನಲ್ಲಿ ವಿಲೀನ ಆಗಲಿದೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, BRS ಪಕ್ಷಕ್ಕೆ ಲೋಕಸಭೆಯಲ್ಲಿ ಸ್ಥಾನಗಳು ಇಲ್ಲದೆ ಇರಬಹುದು, ಆದರೆ ತೆಲಂಗಾಣದಲ್ಲಿ ವಿಧಾನಸಭೆಯಲ್ಲಿ ತನ್ನದೇ ಆದ ಅಸ್ತಿತ್ವನಂತೂ BRS ಪಕ್ಷ ಹೊಂದಿದೆ. ಇವತ್ತಲ್ಲ ನಾಳೆ ರಾಷ್ಟ್ರ ಮಟ್ಟದಲ್ಲೂ ಸಹ BRS ಪಾರ್ಟಿ ಚಾಪು ಮೂಡಿಸಬಲ್ಲ ಸಾಮರ್ಥ್ಯ ಹೊಂದಿದೆ. ಇದು ಬಿಜೆಪಿಗೆ ಸಹ ಗೊತ್ತು. ಹಾಗಾಗಿ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. BRS ಅನ್ನೋದು ಈ ಹಿಂದೆ TRS ಅಂತ ಇತ್ತು, ತೆಲಂಗಾಣ ರಾಷ್ಟ್ರೀಯ ಸಮಿತಿ ಅಂತ. ಯಾವಾಗ ಅವಿಭಜಿತ ಆಂಧ್ರ ಪ್ರದೇಶದಿಂದ ತೆಲಂಗಾಣ ವಿಭಜನೆ ಹೊಂದಿ ಪ್ರತ್ಯೇಕ ರಾಜ್ಯ ಆಯ್ತೋ, ಅದಕ್ಕೆ ಕಾರಣೀಭೂತರಾಗಿದ್ದಂತಹ ಚಂದ್ರಶೇಖರ್ ರಾವ್ ಅವರೇ ತೆಲಂಗಾಣದ ಅಂದ್ರೆ ಹೊಸ ರಾಜ್ಯ ತೆಲಂಗಾಣದ ಪ್ರಥಮ ಮುಖ್ಯಮಂತ್ರಿ ಆದ್ರು. ಕಂಟಿನ್ಯೂಸ್ ಆಗಿ 2 ಬಾರಿ ತೆಲಂಗಾಣನ ಆಳಿದ್ದಾರೆ ಚಂದ್ರಶೇಖರ್ ಅವರು. ತೆಲಂಗಾಣ ರಚನೆಗೆ ಕಾರಣೀಭೂತ ಈ ಚಂದ್ರಶೇಖರ್ ರಾವ್. KC ಚಂದ್ರಶೇಖರ್ ರಾವ್ ಅವರು ಆಗ ಸಾಕಷ್ಟು ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ನಿರಂತರವಾದ ಹೋರಾಟ ಮಾಡಿ ತೆಲಂಗಾಣ ರಚನೆಗೆ ಕಾರಣಕರ್ತರಾಗಿದ್ರು. ಸಹಜವಾಗಿ ಆ ಭಾಗದ ಜನ ಭಾರಿ ಪ್ರಮಾಣದ ಬಹುಮತದಿಂದ TRS ಪಕ್ಷ, ಅಂದಿನ TRS ಪಕ್ಷನ ಗೆಲ್ಲಿಸಿದ್ರು. KC ಚಂದ್ರಶೇಖರ್ ರಾವ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದಾರೆ 10 ವರ್ಷ ಸತತವಾಗಿ. 2014ರಲ್ಲಿ ಮತ್ತು 2019ರ ವಿಧಾನಸಭಾ ಚುನಾವಣೆಯಲ್ಲಿ ಕಂಟಿನ್ಯೂಸ್ ಆಗಿ 2 ಬಾರಿ ಆರಿಸಿ ಬಂತು KCR ಪಾರ್ಟಿ. KC ಚಂದ್ರಶೇಖರ್ ರಾವ್ ಅವರೇ ಮುಖ್ಯಮಂತ್ರಿ ಆದ್ರೂ ಕೂಡ ಮೊನ್ನೆ ನಡೆದಂತ 24ರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ತು KCR ಪಕ್ಷ. ಇದಾದ ಮೇಲೆ BRS ಗೆ ಕಳಪೆ ದಿನಗಳು ಶುರುವಾಗಿದೆ. ಆಲ್ಮೋಸ್ಟ್ ಆಲ್ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಪಕ್ಷ BRS ನ ಎಲ್ಲ ಶಾಸಕರಿಗೂ ಗಾಳ ಆಗ್ತಾ ಇದೆ. ಈಗಾಗಲೇ 13-14 ಜನ ಶಾಸಕರನ್ನು ತೆಕ್ಕೆಗೆ ಸೆಳೆದುಕೊಂಡಿದೆ. ಇನ್ನು ನಾನೇನಾದರೂ ತಡ ಮಾಡಿದ್ರೆ ರೇವಂತ್ ರೆಡ್ಡಿ ನನ್ನ ಪಕ್ಷನ ಮುಗಿಸಿ ಬಿಡಬಹುದು ಅನ್ನೋ ಆತಂಕ BRS ಪಾರ್ಟಿಯ ಮುಖ್ಯಸ್ಥ KC ಚಂದ್ರಶೇಖರ್ ರಾವ್ ಅವರಿಗೆ ಇದೆ. ನದಿಯಲ್ಲಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರೋನು ಹುಲ್ಕಡ್ಡಿ ಸಿಕ್ಕರೂ ಸಹ ಆಸರೆ ಪಡೆಯೋದಕ್ಕೆ ಹವಣಿಸುವಂತೆ ಈಗ TRS ಅಂದ್ರೆ ಈಗಿನ BRS ಬಿಜೆಪಿಯ ಸಖ್ಯ ಮಾಡೋದಕ್ಕೆ ಹವಣಿಸ್ತಾ ಇದೆ. ಯಾಕೆಂದ್ರೆ ಅವರಿಗೀಗ ರಾಜಕೀಯದ ಅಸ್ತಿತ್ವ ಮತ್ತು ತನ್ನ ಮಗನ ರಾಜಕೀಯ ಭವಿಷ್ಯ KTR, ಇವರು KC ಚಂದ್ರಶೇಖರ್ ಅವರ ಮಗ, ಅವರಿಗೆ ಭವಿಷ್ಯ ರೂಪಿಸಬೇಕಾಗಿದೆ. ಹೀಗಾಗಿ ಬಿಜೆಪಿಯ ಸಹವಾಸ ಅನಿವಾರ್ಯವಾಗಿದೆ BRS ಪಾರ್ಟಿಗೆ. ಸ್ನೇಹಿತರೆ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಉದಾಹರಣೆಗೆ JDS ಪಕ್ಷನೇ ತೆಗೆದುಕೊಳ್ಳಿ. ಒಬ್ಬರಿಗೊಬ್ರು ಬೈದಾಡಿಕೊಂಡು ಓಡಾಡ್ತಾ ಇದ್ರು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS. ಈಗ ನಿನ್ನ ಬಿಟ್ಟು ನಾನಿರಲ್ಲ, ನನ್ನ ಬಿಟ್ಟು ನೀ ಇರಬೇಡ ಅನ್ನುವಷ್ಟರ ಮಟ್ಟಿಗೆ ಸ್ನೇಹ ಇದೆ JDS ಮತ್ತು ಬಿಜೆಪಿಗೆ. JDS ಗೆ ಬಿಜೆಪಿ ಸಹವಾಸ ಮಾಡಿರೋದ್ರಿಂದ ಒಳ್ಳೇದೇ ಆಗಿದೆ.
ಹಾಗಾಗಿ BRS ಸಹ ಇದೇ ರೀತಿಯ ಪ್ಲಾನ್ ನ ಈಗ ರೆಡಿ ಮಾಡಿದೆ ತೆಲಂಗಾಣದಲ್ಲಿ. ಆದ್ರೆ ಬಿಜೆಪಿ ಅವರು ಇದಕ್ಕೆ ಒಪ್ಪೋದಕ್ಕೆ ಇನ್ನೂ ಸಿದ್ಧರಾಗಿಲ್ಲ. ಯಾಕೆಂದ್ರೆ KC ಚಂದ್ರಶೇಖರ್ ಅವರ ಪುತ್ರಿ ಭ್ರಷ್ಟಾಚಾರ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಈಗ ಜೈಲಿನಲ್ಲಿದ್ದಾರೆ. ಅಂತ ಪಾರ್ಟಿಯ ಜೊತೆಗೆ ಕೋಲಿಷನ್ ಮಾಡ್ಕೊಂಡ್ರೆ ಮುಂದೆ ನಮಗೆ ಕೆಟ್ಟ ಹೆಸರು ಬರಬಹುದು ಅಂತ ತೆಲಂಗಾಣ ಬಿಜೆಪಿಯ ಚಿಂತನೆ. ಯಾಕಂದ್ರೆ ಬಿಜೆಪಿ ಈಗ ತೆಲಂಗಾಣದಲ್ಲಿ ಬೆಳೀತಾ ಇದೆ, ಶಾಸಕರ ಸಂಖ್ಯೆ 8ಕ್ಕೇರಿದೆ, ಒಳ್ಳೆ MP ಸ್ಥಾನಗಳನ್ನು ಸಹ ತೆಲಂಗಾಣದಲ್ಲಿ ಗೆದ್ದಿದೆ. ಹಾಗಾಗಿ ನಾವು BRS ನ ಜೊತೆ ಸಖ್ಯ ಮಾಡೋದು ಬೇಡ, ನಮ್ಮ ಪಕ್ಷನ ನಾವು ಸಪರೇಟ್ ಆಗಿ ಸಂಘಟನೆ ಮಾಡೋಣ, ಮುಂದೊಂದು ದಿನ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅನ್ನೋದು ಬಿಜೆಪಿಯ ಆತ್ಮವಿಶ್ವಾಸ. ಹಾಗಾಗಿ ಇನ್ನು ಕೇಂದ್ರ ನಾಯಕರು ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಕೇಂದ್ರ ನಾಯಕತ್ವ ಈಗ ಏನ್ ಯೋಚನೆ ಮಾಡ್ತಾ ಇದೆಯಪ್ಪ ಅಂದ್ರೆ, BRS ಜೊತೆಗೆ ಕೋಲಿಷನ್ ಮಾಡ್ಕೊಳ್ಳೋದಕ್ಕಿಂತ BRS ಪಾರ್ಟಿನೇ ಬಿಜೆಪಿನಲ್ಲಿ ವಿಲೀನ ಮಾಡಿಕೊಂಡ್ರೆ ಹೇಗೆ, ಇದೇ ಆಫರ್ ನ ಈಗ KC ಚಂದ್ರಶೇಖರ್ ಅವರ ಮುಂದೆ ಅಮಿತ್ ಶಾ ಅವರು ಇಟ್ಟಿದ್ದಾರೆ. ಮಾತುಕತೆ ಅಂತೂ ನಡೀತಾ ಇದೆ. KC ಚಂದ್ರಶೇಖರ್ ರಾವ್ ಅವ್ರದ್ದು ಒಂದೇ ಕಂಡೀಷನ್, ನನ್ನ ಮಗನ ಭವಿಷ್ಯ ಉತ್ತಮಗೊಳ್ಳಬೇಕು, ರಾಜಕೀಯದಲ್ಲಿ ಅವನಿಗೆ ಒಂದು ಸ್ಥಾನಮಾನ ಸಿಗಬೇಕು ಅನ್ನೋದು KC ಚಂದ್ರಶೇಖರ್ ರಾವ್ ಅವರ ಒಂದೇ ಒಂದು ಬಯಕೆ. ಇದಕ್ಕೆ ಬಿಜೆಪಿ ಸಹ ಓಕೆ ಅಂದಿದೆ. ಸ್ನೇಹಿತರೆ, ವೋಟ್ ಶೇರ್ ವಿಷಯಕ್ಕೆ ಬಂದ್ರೆ ಬಿಜೆಪಿ ತೆಲಂಗಾಣದಲ್ಲಿ 15% ನಷ್ಟು ವೋಟ್ ಶೇರ್ ನ ಕಳೆದ ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿ ಮಾಡಿಕೊಂಡಿದೆ. ಇದು ಕಾಂಗ್ರೆಸ್ ಪಕ್ಷದ ವೋಟ್ ಶೇರ್ ಗಿಂತ ಜಾಸ್ತಿ. ಹಾಗೆ ನೋಡಿದ್ರೆ ಬಿಜೆಪಿ MLAಗಳು ಈಗ 8 ಜನ ಇದ್ದಾರೆ ತೆಲಂಗಾಣದಲ್ಲಿ. 4 MP ಸೀಟ್ ಕಳೆದ ಬಾರಿ ಗೆದ್ದಂತ ಬಿಜೆಪಿ ಈ ಬಾರಿ 8 MP ಸೀಟ್ ಗಳನ್ನ ಗೆದ್ದಿದೆ. ಇಂತಹ ಬಿಜೆಪಿಗೆ ಈಗ BRS ಪಕ್ಷ ಏನಾದ್ರೂ ವಿಲೀನ ಆದರೆ ಸಹಜವಾಗಿ BRS ಪಕ್ಷ ಈಗ 15-16% ವೋಟ್ ಶೇರ್ ಹೋಲ್ಡ್ ಮಾಡಿದೆ. ಅದು ಬಿಜೆಪಿಗೆ ಸೇರ್ತು ಅಂದ್ರೆ ತೆಲಂಗಾಣದಲ್ಲಿ ಸುಲಭವಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಬಹುದು ಅನ್ನೋದು ಬಿಜೆಪಿಯ ಕೇಂದ್ರ ನಾಯಕರ ಲೆಕ್ಕಾಚಾರ. ಹಾಗಾಗಿ ಅವರು ಚಂದ್ರಶೇಖರ್ ರಾವ್ ಅವರಿಗೆ ಕೇಳ್ತಾ ಇರೋದು, ನಿಮ್ಮ ಪಕ್ಷನ ಬಿಜೆಪಿಯೊಂದಿಗೆ ವಿಲೀನ ಮಾಡಿ, ಮೈತ್ರಿ ಬೇಡ ಅಂತ. ಆದ್ರೆ ಚಂದ್ರಶೇಖರ್ ರಾವ್ ಅವರು ಹೇಳ್ತಾ ಇರೋದು ಮೈತ್ರಿ ಮಾಡಿಕೊಳ್ಳೋಣ, ವಿಲೀನ ಬೇಡ ಅಂತ. ಸ್ನೇಹಿತರೆ, ಒಂದಂತೂ ಚಂದ್ರಶೇಖರ್ ರಾವ್ BRS ಪಾರ್ಟಿಗೆ ಅರ್ಥ ಆಗಿ ಹೋಗಿದೆ, ನಾನು ಇನ್ನೂ ಡಿಲೇ ಮಾಡಿದ್ರೆ ರೇವಂತ್ ರೆಡ್ಡಿ BRS ಪಕ್ಷನ ಸಂಪೂರ್ಣವಾಗಿ ಮುಗಿಸಿ ಬಿಡ್ತಾರೆ. ಈಗಾಗಲೇ ಸಾಕಷ್ಟು ಶಾಸಕರು ಮತ್ತು MLC ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದಿದ್ದಾರೆ. ಇನ್ನೂ ತಡ ಮಾಡಿದ್ರೆ ದೊಡ್ಡ ಆಘಾತ, ದೊಡ್ಡ ಪೆಟ್ಟು ಬೀಳೋದು ಗ್ಯಾರಂಟಿ ಅನ್ನೋದು KC ಚಂದ್ರಶೇಖರ್ ರಾವ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಮೈತ್ರಿ ಮಾಡ್ಕೊಂಡು ಬಿಜೆಪಿ ಮತ್ತು BRS ನವರು ಮೈತ್ರಿ ಮಾಡ್ಕೊಂಡು ಏನಾದ್ರೂ ವಿಧಾನಸಭಾ ಚುನಾವಣೆ ಎದುರಿಸಿದ್ರೆ ಅದರಿಂದ ಹೆಚ್ಚು ಅನುಕೂಲ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಅನ್ನೋದು ಎಲ್ಲರೂ ಮಾಡ್ತಾ ಇರ್ತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಮೈತ್ರಿನೇ ಬೇಡ, ವಿಲೀನ ಮಾಡಿಕೊಂಡು ಒಂದೇ ಪಕ್ಷವಾಗಿ ಕಾಂಗ್ರೆಸ್ನ ಎದುರಿಸಿದ್ರೆ ಆಗ ಬಲ ಹೆಚ್ಚಾಗುತ್ತೆ, ಅಧಿಕಾರಕ್ಕೆ ಬರಬಹುದು. ಕೇಂದ್ರ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥ ಲೆಕ್ಕಾಚಾರ. ಸ್ನೇಹಿತರೆ, ಒಟ್ಟಾರೆಯಾಗಿ ಇದಿನ್ನೂ ಮಾತುಕತೆ ಹಂತದಲ್ಲೇ ಇದೆ. ಏನ್ ಬೇಕಾದ್ರೂ ಆಗ್ಬೋದು, ಮೈತ್ರಿ ಬೇಕಾದ್ರೂ ಆಗ್ಬೋದು, ಅಥವಾ BRS ನವರು ಬಿಜೆಪಿ ಜೊತೆಗೆ ವಿಲೀನ ಮಾಡಿದ್ರು ಮಾಡಬಹುದು. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.